ಅಂತ ಹೇಳು, ಸಾಲ್ವ ಸೋಲ್ವ ಮಾಡಿ ತಂದು ಕೊಡ್ತೀನಿ ಅಂತ. ಲಾಯರ್ ಅಂದ, ಹೋಗಲೇ ಏನ್ ಮಾತಂತ ಆಡ್ತಿದ್ಯೋ, ನಿನ್ನ ಸ್ನೇಹಿತ ಕಣೋ, ಹೋಗ್, ಏನು ಬೇಡ ಹೋಗ್ ಅಂದ. ಸಂತೋಷವಾಗಿ ಮನೆಗೆ ಬಂದ್ಬಿಟ್ಟ. ಅವ್ರಿಗೇನ್ ಕೊಟ್ಬಿಟ್ಟು ಬಂದ್ರಿ ಅಂದ್. ನಿನ್ನ ಸ್ನೇಹದ ಮುಂದೆ ಯಾವ್ದು ಲೆಕ್ಕ ಇಲ್ಲ, ಏನು ಬೇಡ ಹೋಗು ಅಂದ್ಬಿಟ್ಟ. ಆ ಪುಣ್ಯಾತ್ಮನ ಋಣ ಮಡಿಕ ಬಾಡ್ಸ್ಕೊಂಡು ಕೊಡ್ಬೇಕಾಗಿತ್ತು ಅಂದ್ಲು. ಅದಕ್ಕೆ ಇವನಂದ, ಮುಂದಿನ ತಿಂಗಳು ಹಬ್ಬಕ್ಕೆ ಬತ್ತನಲ್ಲಿ ಕೊಡ್ಮ ಸುಮ್ಮಿರು ಅಂದ. ಲಾಯರ್ ಮನೆಗೆ ಹೋದ್ರು, ಹೆಂಡತಿಗೆ ಹೇಳಿದ್ರು, ನೋಡೆ ಶಾಸ್ಲಾಪುರದ ನನ್ನ ಸ್ನೇಹಿತನ 1 ಎಕರೆ ಹೊಲ ಗೆದ್ಬಿಟ್ಟೆ ಅಂದ್ರು. ಅವಮ್ಮ ಅಂದ್ಲು, ಏನ್ ಇಸ್ಕ ಬಂದೆ ಅಂದ್ಲು ಅವಳು. ಹಂಗಲ್ಲ ಅಂದ. ಹಂಗಲ್ಲ ಹಿಂಗಲ್ಲ, ಕೋರ್ಟ್ಗೆ ಹೋಯ್ತೀಯ, ನನ್ ಗಂಡೇನ ಒತ್ಕ ಬರ್ತಾನೆ, ನಾಕಾಯ್ಕ ಕೂತೀವ್ನಿಲ್ಲಿ. 1 ಎಕರೆ ಗೆದ್ಬಿಟ್ಟು ಬರೀ ಕೆಲ ಬಂದಿದ್ದೀಯ, ಮಾನ ಮರೋದು ಬೇಡ ನಿನಗ? ಪಾಪ ಲಾಯರು ಜಡ್ಜ್ ಮುಂಚರ್ ಮಾತಾಡೋ ಅಭ್ಯಾಸ, ಹೆಂಡತಿ ಮುಂಚರ್ ಮಾತಾಡಂಗಿಲ್ಲ. ಏನ್ ಮಾಡುದು, ನನ್ನ ಹಣೆ ಬರ ಆಯ್ತು ಬಿಡು ಅಂದ. 1 ತಿಂಗಳು ಹಬ್ಬಕ್ಕೆ ಕರೆದ ಈ ರೈತ ಬಂದ ಲಾಯರು. ಅದೇ ನೀನು 1 ಎಕರೆ ನಮ್ ಹೊಲ ಗೆದ್ದಲ್ಲಪ್ಪ, ನಿಂಗೇನಾರು ಕೊಡ್ಬೇಕಿತ್ತಂತೆ, ಅದಕ್ಕೆ ಬೈತಿದ್ಲು. ಅಯ್ಯೋ ನಮ್ಮ ಅಜ್ಜೋಳು ಬೈತಿದ್ಲು ಕಣಪ್ಪ, ಅದೇನ್ ಕೊಟ್ಬಿಡಪ್ಪ, ಕೊಟ್ಬಿಡ್ತೀನಿ ಅವಳು ಸಮಾಧಾನ. ಅಲ್ಲಿ ನನ್ನ ಮನೆ ದೇವ್ರಿದ್ದಂಗೆ, ನೀನು ಮೊದ್ಲೇ ಅವ್ದು ಮುಡ್ತಿ, ಅದ್ ನಿಂದೆ ತಗೊಂಡು ಹೊಟ್ಟೋಗು ಅಂದ. ಹೌದೇ, 5 ನಿಮಿಷ ಬತ್ತೀನಿ ನಡಿ ಅಂತ ಅಲ್ಲಿ ಹೋಗ್ಬಿಟ್ಟು ಸಂದಿಲ್ ನಿಂತ್ಕ ಹೇಳ್ತಿಗೆ ಫೋನ್ ಮಾಡ್ದ. ಬಡ್ಕತ್ತಿದ್ದಲ್ಲ ಅವತ್ತು, ಏನ್ ತಗೋಬಾ ಅಂತ. ಈಗ ಅವನೆಂತ ಚಾನ್ಸ್ ಕೊಟ್ಟವ್ ಗೊತ್ತಾ, ಅವ್ರ ಮನೆಗೆ ಹೋಗ್ಬೇಕಂತೆ. ಒಳಗೇನದೆ ಅದು ಮೊದ್ಲೇನ್ ಮುಡ್ತೀನಿ, ಅದು ನಂದು ಅಂತ ಹೇಳ್ಬಿಟ್ಟವನೆ. ಹೇಳು, ಟಿವಿ, ವಾಷಿಂಗ್ ಮಿಷಿನ್, ಫ್ರಿಜ್ಜು ಏನ್ ಮುಟ್ಬಿಟ್ಟು ಏನ್ ತಗೋಬರನ್ನೇ ಅಂದ. ನಾವೆಲ್ಲ ನಮ್ಮ ಮನೇಲಿ ಇಲ್ವಾ, ದಡ್ನೋ ಜಾಡ್ನೋ ನೀನು? ನಾನೊಂದ್ಸತ ಅವ್ರ ಮನೆಗೆ ಹೋದಾಗ ನೋಡಿವನಿ, ಅವ್ರ ಮನೆ ದೇವ್ರ ಮನೆ ಒಳಗೆ 120 ಗ್ರಾಮ್ ಬತ್ತದ ಒಂದು ಚಿನ್ನದ ಗಣಪತಿ ಅದೇ. ಅದೊಂದು ಮುಟ್ಬಿಟ್ಟು ಎತ್ಕೊಂಡ್ ಬಾ ಸಾಕು. ನೋಡಿದ್ಲು, ನನ್ ಗಂಡ ಮಾತು ಕೊಟ್ಟವನೆ, ಉಳಿಸ್ಬೇಕಲ್ಲ. ಯೋಚನೆ ಮಾಡಿದ್ಲು, ನಮ್ಮ ಮನೇಲಿ ಬೆಳೆ ಬಾಳು ಪದಾರ್ಥ ಅಂತ ಇರುವುದು ಅದೊಂದೇ, ಚಿನ್ನದ ಗಣಪತಿ. ಅದೊಂದು ಎತ್ಕೊಬಿಡುವ ಅಂತ ಅದೊಂದು ತಂದು ಮನೇಲಿ ಒಂದು ತೊಲೆ ಇತ್ತು, ಮಧ್ಯಾಹ್ನದಲ್ಲಿ ತೊಲೆ ಮೇಕೆ ಎತ್ತೆ ಮಾಡಬಿಟ್ಟು ಅದ ಮರೆ ಮಾಡಿ. ಲಾಯರ್ ಬಂದ್ರು, ಏನ್ ನಿದ್ಗೈ ಕಟ್ಕೊಂಡ್ 1 ರೌಂಡ್ ಬಂದ್ರು ಮನೆಯಲ್ಲೇ. ಸುಮ್ನೆ ದೇವ್ರ ಮನೆಗೆ ಬಂದು ನೋಡ್ತಾರೆ, ಬರೀ ಫೋಟೋನೇ ಅವೆ, ಯಾವ ಮೂಲೆಲ್ಲೂ ಗಣಪತಿ ಇಲ್ಲ. ಇವನು ಹುಡುಕಿ ಸಾಕೆದ್ದೋದ ಪಾಪ. ಬಂದ್ರು ಮನೆಯಿಂದ ಈಚೆಗೆ, ಇದಕ್ಕೇನು ಬೇಡವೇನು ಅಂತ ನಾವು ರೈತ. ಏನು ಬೇಡ ಬಿಡಪ್ಪ, ನನ್ನ ಹಣೆ ಬರ್ಸರಿ ಇಲ್ಲ. ಅವಳ ಅನ್ಕಂಡ್ಲು, ನಾನೇ ಗೆದ್ದೆ, ಗಣಪತಿ ಉಳ್ಕತ್ತು ಅಂತ. ಹೋಗ್ಬಿಟ್ಟು ಬರ್ತೀರಾ ಅನ್ಲು. ಆಯ್ತು ಕಣವ, ಬರ್ತೀನಿ ಅಂತ ಹಿಂಗ್ ತಿರಿಕಂಡ, ತೊಲೆ ಮೇಲಿದ್ ಗಣಪತಿ ಪಳಕ್ಕಂತ ಒಳದ್ ಬಿಡ್ತು. ಆಹಾ ದಡ ಗೂಳಿ ನುಗ್ದಂಗ್ ಬೂಟ ಅವಳಾಕ. ತೊಲೆ ಮೇಕಿಟ್ಬಿಟ್ಟು ಅವಳ ಎತ್ತರಕ್ಕೆ ಅಲ್ಲಿ ಗೋಡೆಗೆ ಒಂದು ಏಣಿ ಹಾಕಿದ್ರು. ಏಣಿ ತೆಗೆದು ತೊಲೆಗೆ ಹಾಕದ್ದೆ, 1, 2, 3 ಮೆಟ್ಲು ಹತ್ಬಿಟ್ಟ. ಇವಮ್ಮ ಓಡ್ ಬಂದ್ಬಿಟ್ಲು, ಓಟ್ ಹಿಡ್ಕಂದು, ಇಳಿರಿ ಸ್ವಾಮಿ ಕೇಳಿಕೆ ಅಂದ್ಲು. ಯಾಕಮ್ಮ ಅಂದ. ಯಾಕೆ ಅಂದ್ರೆ ನಮ್ಮ ಯಜಮಾರು ನಿಮ್ಗೇನ್ ಅಂದಿದ್ರು, ಮೊದ್ಲೇನ್ ಮುಡ್ತಿ ಅದ್ ನಿಂದು ಅಂತ ಹೇಳಿರ್ಲಿಲ್ವಾ, ಏಣಿ ಮುಟ್ಟಿದ್ಯಲ್ ತಗೋಗು ಅಂತ ಅವಳು. ಅವನು, ನಾನು ಅದು ಮುಟ್ಟಕ್ಕೆ ಅವೆಲ್ಲ ಮಾತು ಬೇಡ ಸ್ವಾಮಿ, ನಾವು ಬಡವರೇ ಇರ್ಬೋದು, ಮಾತಕ್ಕೆ ತಪ್ಪೋದಿಲ್ಲ, ತಗೋಗಪ್ಪ ಅಂತ ಅವಳು. ಬೇಡ ಅಂತ ಅವನು ಆಸೆಲ್ ಓಡ್ ಬಂದ್ ತಗೊಂಡಲ್ ತಗಪ್ಪ ಅಂತ ಎತ್ತಿ ಅಗ್ಲಿಗೆ ನೇತಾಕ್ಬಿಟ್ಲ ಅವನು.